ಕನ್ನಮ್ಮ, ಒಂದು ನಿಮಿಷ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಯಾಕಂದರೆ ಇಂದು ನಾನು ಮಾತನಾಡುತ್ತಿರುವುದು ಪ್ರೀತಿಯ ಬಗ್ಗೆ ಅಲ್ಲ, ನಿನ್ನ ಹೃದಯದ ಬಗ್ಗೆ. ಕನ್ನಮ್ಮ, ಬಹುಶಃ ನೀನು ಯಾರನ್ನಾದರೂ ತುಂಬ ಇಷ್ಟಪಟ್ಟಿರಬಹುದು. ಅವರ ಒಂದು ಮೆಸೇಜ್ ಬಂದರೆ ಇಡೀ ದಿನ ಖುಷಿಯಾಗಿರ್ತಿದ್ದೆ. ಅವರ ಒಂದು ನಗು ನಿನ್ನ ಎಲ್ಲ ನೋವನ್ನು ಮರೆಸುತ್ತಿತ್ತು. ಅವರ ಜೊತೆ ಮಾತನಾಡಲು ಗಂಟೆಗಟ್ಟಲೆ ಕಾಯುತ್ತಿದ್ದೆ. ಅವರು ನಿನ್ನ ಪ್ರಪಂಚವಾಗಿದ್ದರು. ಆದರೆ ಒಂದು ದಿನ ಎಲ್ಲವೂ ಬದಲಾಗಿತ್ತು. ನಿನ್ನ ಪ್ರೀತಿಯಿಂದ ಆ ವ್ಯಕ್ತಿ ದೂರ ಹೋದರು, ಅಥವಾ ಆ ಪ್ರೀತಿಯಿಂದ ನೀನೇ ಹೊರಬರಬೇಕಾಗಿತ್ತು. ಆಮೇಲೆ ನಿನ್ನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಬರುತ್ತೆ, ಅದು ನಿಜವಾಗಿಯೂ ಪ್ರೀತಿ ಆಯಿತಾ ಅಥವಾ ಕೇವಲ ಆಕರ್ಷಣೆ ಆಗಿತ್ತಾ? ಕನ್ನಮ್ಮ, ಇಲ್ಲಿ ಕೇಳು, ಈ ಪ್ರಶ್ನೆ ಕೇಳಿಕೊಳ್ಳುವುದು ತಪ್ಪಲ್ಲ. ಯಾಕೆಂದರೆ ಕೆಲವೊಮ್ಮೆ ನಮ್ಮ ಹೃದಯ ಪ್ರೀತಿ ಎಂದು ನಂಬಿರುವುದು ಕೇವಲ ಒಂದು ಭಾವನೆ ಆಗಿರಬಹುದು, ಮತ್ತು ಕೆಲವೊಮ್ಮೆ ನಾವು ಸಾಮಾನ್ಯ ಭಾವನೆ ಎಂದುಕೊಂಡಿರುವುದು ನಿಜವಾದ ಪ್ರೀತಿಯಾಗಿರಬಹುದು. ಅದಕ್ಕಾಗಿ ಇಂದು ನಾನು ನಿನಗೆ ಪುಸ್ತಕದ ವ್ಯಾಖ್ಯಾನ ಹೇಳುವುದಿಲ್ಲ. ನಿನ್ನ ಎದುರು ಕುಳಿತಿರುವ ಒಬ್ಬ ಸ್ನೇಹಿತನಾಗಿ ನಿನ್ನ ಹೃದಯದಿಂದ ಕೆಲವು ಮಾತುಗಳನ್ನು ಹೇಳುತ್ತೇನೆ. ನಂಬರ್ 1, ಆಕರ್ಷಣೆ ಎಂಬುದು ಕಣ್ಣಿನಿಂದ ಶುರುವಾಗುತ್ತದೆ. ಹಾಗೆಯೇ ಕೂಡ ನಿಜವಾದ ಪ್ರೀತಿ ಎಂಬುದು ಹೃದಯದಿಂದ ಬೆಳೆಯುತ್ತದೆ. ಹೌದು ಕನ್ನಮ್ಮ, ಮೊದಲ ಬಾರಿ ನೀವು ಯಾರನ್ನಾದರೂ ನೋಡಿದಾಗ ಅವರ ನಗು, ಅವರ ಮಾತು, ಅವರ ಮುಖ ನಮಗೆ ತುಂಬ ಇಷ್ಟವಾಗಬಹುದು. ಇದು ತಪ್ಪಲ್ಲ, ಇದು ಮನುಷ್ಯನ ಸಹಜ ಭಾವನೆ. ಆದರೆ ಅವರ ಸೌಂದರ್ಯ ಕಡಿಮೆಯಾದರೂ ಕೂಡ, ಅವರ ಬಳಿ ಹಣ ಇಲ್ಲದಿದ್ದರೂ ಕೂಡ, ಅವರು ಕಷ್ಟದಲ್ಲಿದ್ದರೂ ನಿನ್ನ ಮನಸ್ಸು ಇನ್ನೂ ಅವರ ಕೈ ಬಿಡಲು ಇಷ್ಟಪಡದಿದ್ದರೆ ಅದು ಕೇವಲ ಆಕರ್ಷಣೆ ಅಲ್ಲ, ಅದು ಪ್ರೀತಿಯ ಆರಂಭವಾಗಿರಬಹುದು. ಯಾಕೆಂದರೆ ಆಕರ್ಷಣೆ ಎನ್ನುವುದು ಮುಖವನ್ನು ನೋಡುತ್ತದೆ, ಹಾಗೆಯೇ ನಿಜವಾದ ಪ್ರೀತಿ ಮನಸ್ಸನ್ನು ನೋಡುತ್ತದೆ. ಸ್ಟೆಪ್ 2, ಆಕರ್ಷಣೆ ಸಮಯ ಕೇಳುತ್ತದೆ, ಹಾಗೆಯೇ ನಿಜವಾದ ಪ್ರೀತಿ ಅರ್ಥ ಮಾಡಿಕೊಳ್ಳುತ್ತದೆ. ಹೌದು ಕನ್ನಮ್ಮ, ಒಂದಿನ ಅವರು ಬಿಸಿ ಇದ್ದಾರೆ, ಮೆಸೇಜ್ ಮಾಡಲಿಲ್ಲ, ಅವರು ಕರೆ ಕೂಡ ಮಾಡಲಿಲ್ಲ. ಆಗ ನಿನ್ನ ಮನಸ್ಸು 1000 ಪ್ರಶ್ನೆಗಳನ್ನು ಕೇಳಿಕೊಳ್ಳುತ್ತೆ. ಅವರಿಗೆ ನಾನು ಬೇಡವಾಗಿಬಿಟ್ನೇನು ಎಂದು 1000 ಪ್ರಶ್ನೆ ಕೇಳಿಕೊಳ್ಳುತ್ತೆ. ಅಥವಾ ಬಹುಶಃ ಅವರು ಯಾವುದೋ ಸಮಸ್ಯೆಯಲ್ಲಿ ಇರಬಹುದು ಎಂದು ಯೋಚಿಸುತ್ತದೆ ನಮ್ಮ ಮನಸ್ಸು. ನೋಡು ಕನ್ನಮ್ಮ, ಆಕರ್ಷಣೆ ಎಂಬುದು ಪ್ರತಿ ಕ್ಷಣ ಗಮನ ಬೇಕು ಎಂದು ಬಯಸುತ್ತದೆ. ಆದರೆ ನಿಜವಾದ ಪ್ರೀತಿ ಅವಕಾಶ ಇದ್ದಾಗ ಜೊತೆಯಾಗಿರುತ್ತದೆ, ಅವಕಾಶ ಇಲ್ಲದಾಗ ಅರ್ಥ ಮಾಡಿಕೊಳ್ಳುತ್ತದೆ. ಯಾಕೆಂದರೆ ಪ್ರೀತಿಯಲ್ಲಿ ಅನುಮಾನಕ್ಕಿಂತ ನಂಬಿಕೆ ದೊಡ್ಡದು. ನಂಬರ್ 3, ಆಕರ್ಷಣೆ ಎಂಬುದು ಪಡೆಯಲು ಬಯಸುತ್ತದೆ, ಹಾಗೆಯೇ ನಿಜವಾದ ಪ್ರೀತಿ ಕೊಡುವುದನ್ನು ಕಲಿಸುತ್ತದೆ. ಹೌದು ಕನ್ನಮ್ಮ, ನೀನು ಯಾವಾಗಲಾದರೂ ಕೂಡ ಆ ವ್ಯಕ್ತಿ ಅವರು ನನಗಾಗಿ ಏನು ಮಾಡಿದರು ಎಂದು ಯೋಚಿಸಿದ್ದೀಯಾ? ಹೌದು, ಅದು ಸಹಜ. ಆದರೆ ಒಂದು ಹಂತದ ನಂತರ ನಿಜವಾದ ಪ್ರೀತಿಯ ಮನಸ್ಸು ನಾನು ಅವರ ಜೀವನವನ್ನು ಹೇಗೆ ಸುಂದರ ಮಾಡಬಹುದು ಎಂದು ಯೋಚಿಸಲು ಆರಂಭಿಸುತ್ತದೆ. ಆದರೆ ಸ್ವತಃ ಸಂತೋಷಕ್ಕಿಂತ ಅವರ ನೆಮ್ಮದಿ ಮುಖ್ಯವಾಗಿರುತ್ತದೆ. ಆದರೆ ಇಲ್ಲಿ ಒಂದು ವಿಷಯ ಮಾತ್ರ ನೆನಪಿಡು ಕನ್ನಮ್ಮ, ಕೊಡುವುದು ಪ್ರೀತಿ, ಆದರೆ ನಿನ್ನ ಆತ್ಮಗೌರವವನ್ನೇ ಕಳೆದುಕೊಳ್ಳುವುದು ಪ್ರೀತಿ ಅಲ್ಲ. ಯಾರನ್ನಾದರೂ ಪ್ರೀತಿಸು, ಆದರೆ ನಿನ್ನನ್ನೇ ಮರೆತು ಬಿಡುವಷ್ಟು ಅಲ್ಲ. ನಂಬರ್ 4, ಆಕರ್ಷಣೆ ಸಮಸ್ಯೆಯಿಂದ ಓಡುತ್ತದೆ, ನಿಜವಾದ ಪ್ರೀತಿ ಸಮಸ್ಯೆಯನ್ನು ಎದುರಿಸುತ್ತದೆ. ಹೌದು ಕನ್ನಮ್ಮ, ಕೇಳು, ಜೀವನದಲ್ಲಿ ಯಾವುದೇ ಸಂಬಂಧಕ್ಕೆ ಸಮಸ್ಯೆ ಬರದೇ ಇರುವುದಿಲ್ಲ. ಭಿನ್ನಾಭಿಪ್ರಾಯ ಬರುತ್ತದೆ, ಕೋಪ ಬರುತ್ತದೆ, ನೋವು ಆಗುತ್ತದೆ. ಆದರೆ ಆಕರ್ಷಣೆ ಇದ್ದರೆ ಸಾಕು, ಈ ಸಂಬಂಧ ಬೇಡ ಎಂದು ಸುಲಭವಾಗಿ ದೂರ ಹೋಗಬಹುದು. ಆದರೆ ನಿಜವಾದ ಪ್ರೀತಿ ನಾವು ಕೂತು ಮಾತನಾಡೋಣ, ಇದಕ್ಕೆ ಪರಿಹಾರ ಹುಡುಕೋಣ ಎಂದು ಹೇಳುತ್ತದೆ. ಯಾಕೆಂದರೆ ಪ್ರೀತಿ ಗೆಲ್ಲಬೇಕು ಅಂತಲ್ಲ, ಸಂಬಂಧ ಉಳಿಯಬೇಕು ಎಂದು ಯೋಚಿಸುತ್ತದೆ. ನಂಬರ್ 5, ಆಕರ್ಷಣೆ ಬದಲಾದ ಮುಖವನ್ನು ನೋಡುತ್ತದೆ, ನಿಜವಾದ ಪ್ರೀತಿ ಬದಲಾಗದ ಮನಸ್ಸನ್ನು ನೋಡುತ್ತದೆ. ಹೌದು ಕನ್ನಮ್ಮ, ಇಂದು ಯೌವನ ಇದೆ, ನಾಳೆ ವಯಸ್ಸಾಗುತ್ತದೆ. ಇಂದು ಹಣ ಇದೆ, ನಾಳೆ ಇರದೇ ಇರಬಹುದು. ಇಂದು ಸೌಂದರ್ಯ ಇದೆ, ಒಂದು ದಿನ ಅದು ಬದಲಾಗಬಹುದು. ಆದರೆ ನಿಜವಾದ ಪ್ರೀತಿ ಇವೆಲ್ಲಕ್ಕಿಂತ ಮೊದಲು ನಿನ್ನ ಮನಸ್ಸನ್ನು ಪ್ರೀತಿಸುತ್ತದೆ, ನಿನ್ನ ಒಳ್ಳೆತನವನ್ನು ಪ್ರೀತಿಸುತ್ತದೆ, ನಿನ್ನ ನಗುವಿನ ಹಿಂದಿರುವ ನೋವನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಯಾಕೆಂದರೆ ಮುಖ ಬದಲಾಗಬಹುದು, ಆದರೆ ಒಳ್ಳೆಯ ಹೃದಯ ಬದಲಾಗಬಾರದು.
ನಂಬರ್ 6, ಆಕರ್ಷಣೆ ಮಾತುಗಳಲ್ಲಿ ಇರುತ್ತದೆ, ನಿಜವಾದ ಪ್ರೀತಿ ಕಾರ್ಯಗಳಲ್ಲಿ ಕಾಣಿಸುತ್ತದೆ. ಹೌದು ಕಂದಮ್ಮ, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ. ಈ ಮಾತು ಹೇಳಲು ತುಂಬ ಸುಲಭ, ಆದರೆ ನೀನು ಅಳುವಾಗ ನಿನ್ನ ಪಕ್ಕದಲ್ಲಿ ಮೌನವಾಗಿ ಕುಳಿತು ನಾನು ಇದ್ದೀನಿ ಎಂದು ಹೇಳುವವನೇ ನಿಜವಾದ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಿರಬಹುದು. ಯಾಕೆಂದರೆ ಪ್ರೀತಿ ಕೇವಲ ಪದಗಳಲ್ಲಿ ಅಲ್ಲ, ಸಮಯ ಕೊಡುವುದರಲ್ಲಿ, ಗೌರವ ಕೊಡುವುದರಲ್ಲಿ, ಜೊತೆಯಲ್ಲಿ ನಿಲ್ಲುವುದರಲ್ಲಿ ಕಾಣಿಸುತ್ತದೆ. ನಂಬರ್ 7, ಆಕರ್ಷಣೆ ಅನುಮಾನವನ್ನು ಹೆಚ್ಚಿಸುತ್ತದೆ, ಆದರೆ ನಿಜವಾದ ಪ್ರೀತಿ ನಂಬಿಕೆಯನ್ನು ಬೆಳೆಸುತ್ತದೆ. ಹೌದು ಕಂದಮ್ಮ, ಕೇಳು. ಪ್ರತಿ 5 ನಿಮಿಷಕ್ಕೂ ಎಲ್ಲಿದ್ದೀಯಾ, ಯಾರ ಜೊತೆ ಮಾತನಾಡುತ್ತಿದ್ದೀಯಾ, ನನ್ನನ್ನು ಮೋಸ ಮಾಡುತ್ತಿದ್ದೀಯಾ ಎಂಬ ಭಯ ಇದ್ದರೆ ಅದು ಪ್ರೀತಿಯೇ ಎಂದು ಒಂದು ಕ್ಷಣ ಯೋಚಿಸಿ. ಯಾಕೆಂದರೆ ನಿಜವಾದ ಪ್ರೀತಿ ಬಂಧಿಸುವುದಿಲ್ಲ, ಅದು ಉಸಿರಾಡಲು ಜಾಗ ಕೊಡುತ್ತದೆ. ನಂಬಿಕೆ ಇಲ್ಲದ ಜಾಗದಲ್ಲಿ ಪ್ರೀತಿ ನಿಧಾನವಾಗಿ ಭಯವಾಗಬಹುದು. ನಂಬರ್ 8, ಆಕರ್ಷಣೆ ಬದಲಾಯಿಸಲು ಪ್ರಯತ್ನಿಸುತ್ತದೆ, ನಿಜವಾದ ಪ್ರೀತಿ ಒಪ್ಪಿಕೊಳ್ಳಲು ಕಲಿಸುತ್ತದೆ. ಹೌದು ಕಂದಮ್ಮ, ಕೇಳು. ನೀನು ಹೀಗೆ ಇರಬಾರದು, ನೀನು ನನ್ನ ಇಷ್ಟದ ಹಾಗೆ ಬದಲಾಗಬೇಕು. ಈ ಮಾತುಗಳನ್ನು ನಾವು ಹಲವಾರು ಸಂಬಂಧಗಳಲ್ಲಿ ನಿಜವಾದ ಪ್ರೀತಿ ಎಂದರೆ ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ಬದಲಾಯಿಸುವ, ಒಬ್ಬರ ಬೆಳವಣಿಗೆಗೆ ಮತ್ತೊಬ್ಬರು ಬೆಂಬಲವಾಗುವುದು. ಯಾಕೆಂದರೆ ಪ್ರೀತಿ ನಿಯಂತ್ರಿಸುವುದಲ್ಲ,